ಜಪಾನ್ನ ಬಹಳಷ್ಟು ಕನ್ನಡಕದ ಅಂಗಡಿಗಳ ಮುಂದೆ ಈ ರೀತಿ ಚಿಕ್ಕ ಮೆಷಿನ್ಗಳನ್ನ ಇಟ್ಟಿರ್ತಾರೆ. ಇದು ಅಲ್ಟ್ರಾಸಾನಿಕ್ ಕ್ಲೀನರ್ ಮೆಷಿನ್ಗಳಾಗಿರುತ್ತೆ. ಇಲ್ಲಿ ನೀವು ಕನ್ನಡಕ ಯೂಸ್ ಮಾಡೋರಾಗಿದ್ರೆ ಫ್ರೀ ಆಗಿ ನಿಮ್ಮ ಗ್ಲಾಸಸ್ನ ವಾಶ್ ಮಾಡ್ಕೊಂಡು ಹೋಗಬಹುದು. ಇದಕ್ಕೆ ನೀವು ಈ ಅಂಗಡಿಯ ಕಸ್ಟಮರ್ ಆಗಿರ್ಲೇಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಇದನ್ನ ಫ್ರೀ ಆಗಿ ಯೂಸ್ ಮಾಡಬಹುದು. ಅದಕ್ಕಾಗಿಯೇ ಯೂಶಲಿ ಅಂಗಡಿಯ ಹೊರಗಡೆ ಈ ಮೆಷಿನ್ಗಳನ್ನ ಇಟ್ಟಿರ್ತಾರೆ. ಇದನ್ನ 2 ರೀಸನ್ಗೆ ಇಟ್ಟಿರ್ತಾರೆ. ಒಂದು, ಜಪಾನ್ ನಲ್ಲಿ ಒಮೊತೆನಾಶಿ ಅನ್ನೋ ಕಲ್ಚರ್ನ ಫಾಲೋ ಮಾಡ್ತಾರೆ. ಅಂದ್ರೆ ಸೆಲ್ಫ್ಲೆಸ್ ಹಾಸ್ಪಿಟಾಲಿಟಿ, ಪ್ರತಿಫಲ ನಿರೀಕ್ಷಿಸದೆ ನೀಡುವ ಸಾರ್ವಜನಿಕ ಸೇವೆ. ಇನ್ನೊಂದು ರೀಸನ್ ಅಂದ್ರೆ ಈ ಗ್ಲಾಸಸ್ನ ವಾಶ್ ಮಾಡ್ಕೊಳ್ಳೋ ನೆಪದಲ್ಲಿ ಅಂಗಡಿ ಹತ್ರ ಬರೋರು ಅಂಗಡಿ ಒಳಗಡೆ ಬಂದು ಶಾಪಿಂಗ್ ಮಾಡ್ತಾರೆ ಅನ್ನೋ ಅಡ್ವರ್ಟೈಸ್ಮೆಂಟ್ ಗಾಗಿ ಕೂಡ ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಈ ಅಂಗಡಿ ಹೊರಗಡೆ ಈ ರೀತಿ ಮಿಷಿನ್ ಗಳನ್ನ ನೋಡಿದ್ರೆ, ನೀವು ಕನ್ನಡಕ ಯೂಸ್ ಮಾಡೋರಾಗಿದ್ರೆ ಈ ಮೆಷಿನ್ ನ ನೀವು ಫ್ರೀ ಆಗಿ ಯೂಸ್ ಮಾಡಬಹುದು. ಜಸ್ಟ್ ನಿಮ್ ಗ್ಲಾಸಸ್ ನ ಈ ಮೆಷಿನ್ ಒಳಗಡೆ ಹಾಕಿ 60 ಸೆಕೆಂಡ್ಸ್ ಅಥವಾ 1 ಮಿನಿಟ್ ವರೆಗೂ ಟೈಮ್ ಅನ್ನ ಸೆಟ್ ಮಾಡಿ ಬಿಟ್ರೆ ಆಯ್ತು. ಸೊ ಈ ತರ ಕ್ಲೀನ್ ಆಗಿ ವಾಶ್ ಆಗಿ ಬರುತ್ತೆ ನಿಮ್ ಗ್ಲಾಸಸ್. ಸ್ವೆಟ್ ಆಯಿಲ್ ಏನಾದ್ರೂ ಇದ್ರೆ ತುಂಬಾ ನೀಟ್ ಆಗಿ ಹೋಗುತ್ತೆ. ಅಲ್ಲೇ ಟಿಶ್ಯೂ ಕೂಡ ಇಟ್ಟಿರ್ತಾರೆ, ಯೂಸ್ ಮಾಡ್ಕೋಬಹುದು. ಸನ್ ಗ್ಲಾಸಸ್ಗೂ ಕೂಡ ಯೂಸ್ ಮಾಡಬಹುದು ಅನ್ನೋದಾದ್ರೆ ಯೂಸ್ ಮಾಡಬಹುದು. ಬಟ್ ಬಹಳಷ್ಟು ಸನ್ ಗ್ಲಾಸಸ್ ಪೋಲರೈಸ್ಡ್ ಆಗಿರುತ್ತೆ, ಹಾಗೆ ಕೋಟಿಂಗ್ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯೂಸ್ ಮಾಡದೇ ಇದ್ರೆ ಒಳ್ಳೇದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ.